நாயகனின் பிரம்மோற்சவம் பிரம்மாதி தேவர் தொழும் பிரம்மோற்சவம் பிரம்மாண்ட நாயகனின் பிரம்மோற்சவம் பிரம்மாதி தேவர் தொழும் பிரம்மோற்சவம் தேவியர் உடன் வர யாவரும் உருகிட தேவியர் உடன் வர யாவரும் உருகிட மன்னவள் எழிற்கோலம் மலை மீதுதான் பக்தர் கொண்டாடும் புனிதோற்சவம் பூமி காணாத புகழோற்சவம் முக்தி நலம் கூட்டும் அழகோற்சவம் மோட்ச வழி காட்டும் அருளோற்சவம் பிரம்மாண்ட நாயகனின் பிரம்மோற்சவம் பிரம்மாதி தேவர் தொழும் பிரம்மோற்சவம் नमो नमो नारायण श्री हरि नारायण नमो नमो नारायण श्री हरि नारायण निरंतरम என்றென்றுமே நீயே நாராயண நிரந்தரம் என்றென்றுமே நீயே நாராயண வெங்கடநாதா திருமலை வாசா ஸ்ரீனிவாசா शान्तरूपा गोविन्दा गोविन्दा भज गोविन्दं भज गोविन्दं भज गोविन्दं गोविन्दं तिरुमलै वन्दों दरिसनं कण्डों कवलेगळ मरन्दों गोविन्दं भज गोविन्दं भज गोविन्दं गोविन्दं तिरुमलै वन्दों दरिसनं कण्डों कवलेगळ मरन्दों गोविन्दं नमो नमो तिरुमालवा श्री हरि एनै काकवा नमो नमो तिरुमालवा श्री हरि एनै काकवा வரந்தரும் நல் தெய்வமே நீயே என் மாதவா வரம் தரும் நல் தெய்வமே நீயே என் மாதவா தாமரை கண்ணா கார்முகில் வண்ணா திருமகள் தலைவா திருமலை வாசா கோவிந்தா கோவிந்தா नमो नमो श्री केशव श्री हरि तुयर तीर्कवा नमो नमो श्री केशव श्री हरि तुयर तीर्कवा सुगम तरुं मुन्ना स्वच्छंद्र समे यदीय नयने भार्या यदीया रमा
ಯಸ್ಮಾದ್ವಿಶ್ವಸೃಡಪ್ಯಭೂದ್ಯಮಿಕುಲಂ ಯಧ್ಯಾನಯುಕ್ತಂ ಸದಾ ನಾಥೋ ಯೋ ಜಗತಾಂ ನಗೇಂದ್ರದುಹಿತುರ್ನಾಥೋಪಿ ಯದ್ಭಕ್ತಿಮಾನ್ ತಾತೋ ಯೋ ಮದನಃ ಸ ಯೋ ದುರಿತಃ ತಂ ವೆಂಕಟೇಶಂ ಭಜೆ. ಪಾಹಿ ಮಾಂ ವೆಂಕಟಾಧೀಶ ಪ್ರಣತಾರ್ತಿ ಪ್ರಭಂಜನ ಆತ್ಮಬಂಧೋ ಕೃಪಾಸಿಂಧೋ ಸತತಂ ತೇ ನಮೋ ನಮಃ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಯಃಪತಿ ಶ್ರೀನಿವಾಸನ ನವರಾತ್ರಿ ಬ್ರಹ್ಮೋತ್ಸವಗಳ ವೈಭವವನ್ನು ದರ್ಶಿಸುತ್ತಿದ್ದೀರಿ. ಆತ್ಮೀಯ ಭಗವದ್ ಬಾಂಧವರೇ, ಶ್ರೀ ಶ್ರೀನಿವಾಸ ದೇವರ ನವರಾತ್ರಿ ಬ್ರಹ್ಮೋತ್ಸವಗಳ ವೈಭವದಲ್ಲಿ 7ನೆಯ ದಿನ ರಾತ್ರಿ ಚಂದ್ರಪ್ರಭ ವಾಹನದಲ್ಲಿ ದರ್ಶನ ನೀಡುತ್ತಿದ್ದಾನೆ ಕಲಿಯುಗ ವರದನಾದಂತಹ ಪರಮಾತ್ಮ ಶ್ರೀ ವೆಂಕಟೇಶ್ವರನು. ಇದೋ ಅವನ ಮುಗ್ಧು ಮುಖದ ದರ್ಶನವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಬಾಲಕೃಷ್ಣನಾಗಿ ಬೆಣ್ಣೆಯುಂಡು ಸಮಸ್ತ ಭಕ್ತರಿಗೂ ಕೂಡ ನವನೀತ ಚೋರನಾಗಿ ಜ್ಞಾನದ ಪ್ರಸಾದವನ್ನು ನೀಡಿದಂತಹ ಪರಮಾತ್ಮ ಇದೋ ಶ್ರೀ ವೆಂಕಟೇಶ ಕಸ್ತೂರಿ ತಿಲಕವನ್ನು ಹಣೆಯಲ್ಲಿಟ್ಟುಕೊಂಡು ಸದ್ಭಕ್ತರನ್ನು ಅವರೆಲ್ಲರನ್ನೂ ರಕ್ಷಣೆ ಮಾಡಲಿಕ್ಕಾಗಿ ಈ ತಿರುಮಲ ಕ್ಷೇತ್ರದಲ್ಲಿ ನೆಲೆ ನಿಂತು ಎಲ್ಲರನ್ನೂ ಪರಿಪಾಲನೆ ಮಾಡುತ್ತಿರುವಂತಹ ದೊರೆಯಾದ ಶ್ರೀವೆಂಕಟೇಶ್ವರನೇ ಇಂದು ಬೆಣ್ಣೆಯುಂಡ ಕಳ್ಳನಾಗಿ ಇಲ್ಲಿ ಸಮಸ್ತ ಭಗವದ್ಭಕ್ತರ ಮನಸ್ಸುಗಳನ್ನು ಕೂಡ ಚೋರ ಮಾಡಲಿಕ್ಕಾಗಿ ನವನೀತ ಚೋರನಾದಂತಹ ಪರಮಾತ್ಮ ಚಂದ್ರಪ್ರಭೆಯಲ್ಲಿ ಹೊಳೆಯುತ್ತಿದ್ದಾನೆ. ಚಂದ್ರನಿಗಿಂತ ಮಿಗಿಲಾದಂತಹ ಅದ್ಭುತವಾದ ತೇಜಸ್ಸಿನಿಂದ ರಾರಾಜಿಸುವಂತಹ ಪರಮಾತ್ಮ ಶ್ರೀವೆಂಕಟೇಶ್ವರನ ದಿವ್ಯ ಪಾದ ಕಮಲಗಳಿಗೆ ವಂದಿಸುತ್ತಾ ಸಮಸ್ತ ಭಗವದ್ಭಕ್ತರೂ ಕೂಡ ಇಂದು ಚಂದ್ರಪ್ರಭೆಯಲ್ಲಿ ದರ್ಶನವೀಯುತ್ತಿರುವಂತಹ ಶ್ರೀವೆಂಕಟೇಶ್ವರನನ್ನು ಧ್ಯಾನಿಸಿ ಸ್ಮರಿಸಿ ನಿತ್ಯ ಭಜಿಸುತ್ತಾ ಕೃತಾರ್ಥರಾಗೋಣ. ಆತ್ಮೀಯ ಭಗವದ್ ಬಾಂಧವರೇ, ಚಂದ್ರನು ಮನಃಕಾರಕನು. ಸಮಸ್ತ ಜನರ ಮನಸ್ಸಿಗೂ ಕೂಡ ಆಹ್ಲಾದವನ್ನು ನೀಡುವಂತಹವನು. ಮಾನವನ ಜೀವನದ ಅತ್ಯುತ್ತಮ ಗುರಿಯಾದ ಮೋಕ್ಷ ಸಾಧನೆಗೆ ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದೇ ಮೊದಲನೆಯ ಸಾಧನೆಯಾಗುತ್ತದೆ. ಅಂತಹ ಸಾಧನೆಗೆ ಅತ್ಯಂತ ಅವಶ್ಯಕವಾದಂತಹ ಚಂದ್ರನನ್ನು ವಾಹನವಾಗಿಸಿಕೊಂಡು ಭಗವಂತ ಇಂದು ದರ್ಶನ ನೀಡುತ್ತಿದ್ದಾನೆ ಎಂದರೆ ಸಮಸ್ತ ಜನರ ಮನಸ್ಸಿನಲ್ಲಿರುವಂತಹ ಎಲ್ಲ ರೀತಿಯಾದ ವಿಚಾರಗಳಿಗೂ ಕೂಡ ತಾನೇ ಪ್ರೇರಕನಾಗಿ ನಿಲ್ಲುವಂತಹವನು ಎನ್ನುವಂತಹ ವಿಷಯವನ್ನೇ ಭಗವಂತ ಇಲ್ಲಿ ನಮಗೆಲ್ಲರಿಗೂ ಕೂಡ ಓದಿಸುತ್ತಿದ್ದಾನೆ. ಇದೋ ಭಗವಂತನ ಶಿರದಲ್ಲಿ ಸೂರ್ಯ ಚಂದ್ರರೇ ಆಭರಣಗಳಾಗಿ ಕುಳಿತಿದ್ದಾರೆ. ವಿಶ್ವಾತ್ಮಕನಾದಂತಹ ಪರಮಾತ್ಮ ವಿಶ್ವವ್ಯಾಪ್ತನಾಗಿ ವಿಷ್ಣುವಾಗಿರುವಂತಹ ನಮ್ಮ ಸ್ವಾಮಿ ಶ್ರೀನಿವಾಸ ಆ ಸೂರ್ಯ ಚಂದ್ರರನ್ನೇ ತನ್ನ ಕಣ್ಣುಗಳಾಗಿ ಮಾಡಿಕೊಂಡಿರುವವನು. ಲಕ್ಷ್ಮೀದೇವಿಯ ಗಂಡನಾದಂತಹ ಸೃಷ್ಟಿಕರ್ತನಾದ ಸಮಸ್ತ ಯೋಗಿಗಳೂ ಸದಾ ತಮ್ಮ ಹೃದಯದಲ್ಲಿ ಧ್ಯಾನಿಸುವ ಪುರುಷೋತ್ತಮನಾದ ಈ ಸಮಸ್ತ ಜಗತ್ತಿಗೆ ಅಧಿಪತಿಯಾದ ಪಾರ್ವತೀಪತಿಯಾದ ಈಶ್ವರನಿಂದ ಸಮಸ್ತ ಎಲ್ಲ ರೀತಿಯಾದ ಕಾಲಗಳಿಂದಲೂ ಭಜಿಸಲ್ಪಡುವವನಾದ ಮನ್ಮಥ ಪಿತನಾದಂತಹ ಸಕಲ ಪಾಪಗಳನ್ನು ನಶಿಸುವಂತೆ ಮಾಡುವ ಶಕ್ತಿಯುಳ್ಳವನಾದ ಶ್ರೀ ವೆಂಕಟಾಚಲಪತಿಯನ್ನು ನಿತ್ಯ ಸೇವಿಸಿಕೊಳ್ಳುತ್ತಾ ನಾವೆಲ್ಲರೂ ಕೂಡ ನಮ್ಮ ಜೀವನಗಳನ್ನು ಕೃತಾರ್ಥವಾಗಿಸಿಕೊಳ್ಳೋಣ. நவநீதத்தை அவன் திருவடிகளில் நான் சமர்ப்பிக்கிறேன்.
वंदे गुरुपरंपरा நரகம்புகம் பாவம் செய்தேனே பொன்பொழில் சோழ் திருவேங்கடமாமலை என்னானாய் வந்தடைந்தேன் அடியேனார் குறிக்கோள் நிலைமையினால் என்றார்க்கு இனிதாக உரைத்தறிய பிறந்த இறந்து தொழில் நலந்தாள் ஒன்றுமில்லை நலந்தோ
நல்லாய் நேர் பொழில் சேர் நவியார் திருவேங்கடவா அடந்தேன் வந்தடைந்தேன் அடியேனபாவம் பலவும் இவையே நிலை தொழிந்தேன் துப்பானின் அடிய தொடர்ந்த தவம் கேட்கின்ற युनजते धियस्ताः शूरोदृक्षादाशवशश्च गानआगोपति जजानस्तवै पुरापार्यादिन्द्रमन्मः यत्र पेपरत्यथा नो नावे भयान्तमुभये वन्दे राजम् प्रथममध्वराणामगो होमुजम् वृषभै यज्ञियानापादमश्विनाहयन्दमस्मिन्नर इन्द्रियम् धत्तमोजः मृधो जहिनी चायच्छ पृतन्यतः बृहस्पदम् दमेन्द्रधियो अस्माकम् अभिदासति नक्षत्रमभिवाममोजो जायथा वृषभचरुषणीनादो जनममित्रयन्दमुरुन्देवेभ्यो अकृणोर्लोकम् मृगो न भीमः कुचरो गिरिष्ठाः परापदाजगामापरस्याः सघोषाय पविमिन्द्रधिक्मम् विमृधोऽनुदविवृत्रस्य अनुरुजा विमन्युमिन्द्रभामितो मित्रस्याभिदासतः रमिन्द्रमवितारमिन्द्रगम् हवे हवे सुहवगम् शूरमिन्द्रम् भुवेनु शक्रम् पुरुहोतमिन्द्रज्ञ स्वस्ति नो मघवाधात्मिन्द्रः अस्यागम् सहसा वन्पनिष्ठ वघाय भूमहरिवः परादै प्रायस्वनो मृगेभिर्वरोधैस्तव प्रियासः सूरिषु स्यामानवस्ते रथमश्वाय तक्षन्त्वष्टा वज्रम् पुरुहूतद्युमन्तम् ब्रह्माण इन्द्रम् महयन्तो अर्कैरवर्धयन्नः ये हन्तवा
यत्ते वृषणो अर्कमर्चानिन्द्रग्रावाणो अदितिः सजोषाः अनश्वासो ये पवयो रथा इन्द्रेषिता अभ्यवर्तन्त दस्यो यमप्रयाजमप्रयाजमुदयनीयमितेत्युदयनीयमप्रयाजमप्रयाजमुदयनीयमिति अप्रयाजमित्यप्रायाजमुदयनीयमितीत्युदयनीयमुदयनीयमितीम इम इत्युदयनीयमुदयनीयमितीमे उदयनीयमित्युदयनीयम् इम इति मे वै वा इम इति मे वै वा इम इमे वै प्रयाजा प्रयाजा वा इम इमे वै प्रयाजा 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 वै वै प्रयाजा अमी अमी प्रयाजा वै वै प्रयाजा अमी राजा अमी अमी प्रयाजा प्रयाजा अमी अनुयाजा अनुयाजा अमी प्रयाजा प्रयाजा अमी अनुयाजा प्रयाजा इति प्रायाजा अमी अनुयाजा अनुयाजा अमी अमी अनुयाजा सानुयाजा अमी अमी अनुयाजा सामीत्यमी अनुयाजा सानुयाजा अनुयाजा सैवैव सानुयाजा अनुयाजा सैवा अनुयाजा इत्यनो याजा सैवैव सा सैव सा सैव सा सैव सा सैवैव सा यज्ञस्य यज्ञस्य सैवैव सा यज्ञस्य 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 सा यज्ञस्य सन्ततिः सन्ततिर्यज्ञस्य सा यज्ञस्य सन्ततिः यज्ञस्य सन्ततिः सन्ततिर्यज्ञस्य यज्ञस्य सन्ततिस्तत्तत् सन्ततिर्यज्ञस्य यज्ञस्य सन्ततिस्तत् सन्ततिस्तत्तत् सन्ततिः सन्ततिस्तत्तथा तथा तत् सन्ततिः सन्ततिस्तत्तथा सन्ततिरिति सन्ततिः तथा तथा तत्तथा न तथा तत्तथा न तथा तथा न कार्यं कार्यं न तथा तथा न कार्यं 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 न कार्यमात्मात्मा कार्यं न कार्यमात्मा कार्यमात्मात्मा कार्यं कार्यमात्मा वै वा आत्मा कार्यं कार्यमात्मा वै आत्मा वै वा आत्मात्मा वै प्रयाजा प्रयाजा वा आत्मात्मा वै प्रयाजा वै प्रयाजा प्रयाजा वै वै प्रयाजा प्रजा प्रजा प्रयाजा वै वै प्रयाजा प्रजा 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 प्रयाजा प्रयाजा प्रजानुयाजा अनुयाजा प्रजा प्रयाजा प्रयाजा प्रजानुयाजा प्रयाजा इति प्रायाजा अनुयाजा अनुयाजा प्रजा प्रजानुयाजा यद्यदनुयाजा प्रजा प्रजानुयाजा यद् प्रजेति प्राजा अनुयाजा यद्यदनुयाजा अनुयाजा यत्प्रयाजानुयाजानुयदनुयाजा अनुयाजा यत्प्रयाजा अनुयाजा इत्यनो याजा प्रयाजान् प्रयाजानु यत्प्रयाजानन्दर्यादन्दर्यात् प्रयाजानु यत्प्रयाजानन्दर्यात् प्रयाजानन्दर्यादन्तर्यात् प्रयाजान् प्रयाजानन्तर्यादात्मानमात्मानमन्तर्यात् प्रयाजान् प्रयाजानन्तर्यादात्मानम् प्रयाजानिति प्रायाजान् अन्तर्यादात्मानमात्मानमन्तर्यादन्तर्यादात्मानमन्तरन्तरात्मानमन्तरात्मानमन्तः अन्तर्यादित्यन्तः आत्मानमन्तरन्तरात्मानमात्मानमन्तर्यादियादन्तरात्मानमात्मानमन्तर्यात्
యదను యాజానను యాజాను యదను యాజానను యాజాను యద్యదను యాజానందర్యాదందర్యాదను యాజాను యద్యదను యాజానందర్యాదు యాజానందర్యాదందర్యాదను యాజానను యాజానందర్యాత్ ప్రజాం ప్రజామందర్యాదను యాజానను యాజానందర్యాత్ ప్రజాను యాజానిత్యనో యాజానందర్యాత్ ప్రజాం ప్రజామందర్యాదందర్యాత్ ప్రజామందరంతః ప్రజామందర్యాదందర్యాత్ ప్రజామందః దర్యాదిత్యందః ప్రజామందరంతః ప్రజాం ప్రజామందర్యాదియాదంతః ప్రజాం ప్రజామందర్యామితి అంతర్యాదియాదంతరంతర్యాద్యతో యత ఇయాదంతరంతర్యాద్యతః యాద్యతో యత ఇయాదియాద్యతః ఖలు ఖలు యత ఇయాదియాద్యతః ఖలు 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 యతో యతః ఖలు వై వై ఖలు యతో యతః ఖలు వై ఖలు వై వై ఖలు ఖలు వై యజ్ఞస్య యజ్ఞస్య వై ఖలు ఖలు వై యజ్ఞస్య వై యజ్ఞస్య యజ్ఞస్య వై వై యజ్ఞస్య వితతస్య వితతస్య యజ్ఞస్య వై వై యజ్ఞస్య వితతస్య యజ్ఞస్య వితతస్య వితతస్య యజ్ఞస్య యజ్ఞస్య వితతస్య నన వితతస్య యజ్ఞస్య యజ్ఞస్య వితతస్య న వితతస్య నన వితతస్య వితతస్య న క్రియతే క్రియతే న వితతస్య వితతస్య న క్రియతే తస్యేతి వితతస్య క్రియతే క్రియతే న క్రియతే తత్తత్ క్రియతే న క్రియతే తత్ తత్తత్ క్రియతే క్రియతే తదన్వను తత్ క్రియతే క్రియతే తదను తదన్వను తత్తదను యజ్ఞో యజ్ఞోను తత్తదను యజ్ఞః యజ్ఞో యజ్ఞోన్మను యజ్ఞః పరా పరా యజ్ఞోన్మను యజ్ఞః పరా యజ్ఞః పరా పరా యజ్ఞో యజ్ఞః పరా భవతి భవతి పరా యజ్ఞో యజ్ఞః పరా భవతి 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 పరా పరా భవతి యజ్ఞై యజ్ఞం భవతి పరా పరా భవతి యజ్ఞం భవతి యజ్ఞై యజ్ఞం భవతి భవతి యజ్ఞం పరా భవంతం పరా భవంతై యజ్ఞం భవతి భవతి యజ్ఞం పరా భవంతం యజ్ఞం పరా భవంతం పరా భవంతం యజ్ఞం యజ్ఞం పరా భవంతం యజమానో యజమానః పరా భవంతం యజ్ఞం యజ్ఞం పరా భవంతం యజమానః భవంతం యజమానో యజమానః పరా భవంతం పరా భవంతం యజమానోన్వను యజమానః పరా భవంతం పరా భవంతం యజమానోను భవంతమితి పరా భవంతం యజమానోన్వను యజమానో యజమానోను పరా పరాను యజమానో యజమానోను పరా పరా పరాన్వను పరా భవతి భవతి పరాన్వను పరా భవతి బహువై బహ్వస్వాయై బహ్వజా విగాయై బహువ్రీహ్యవాయై బహుమాశతిలాయై బహుహిరణ్యాయై బహుహస్తికాయై బహుదాసపురుషాయై రహిమత్యై పుష్టిమత్యై బహురాయ పోషాయై రాజాస్తు హరిః ఓం.
திருவாபரணங்கள் அறையினில் பீதாம்பரம் பவிர்ந்திடும் அவன் மேனி முழுதும் ஆராததுரழகுருவும் சந்திரபிரபை வாகனனாம் சந்திரபிம்பவதனன் சந்திரபிரபை வாகனனாம் சந்திரபிம்பவதனன் चोरनाम नवविध अलङ्कारनाम चतुर्वेद सारनाम सारङ्गनाम नवनिधि तरुं वल्ललाम मधुरापुरी वन्दनाम दिशை நான்கிலும் இசை மேவிடும் திருக்கோலத்தில் வருகிறான் சந்திரபிரபை வாகனனாம் சந்திரபிம்பவதனன் உலாவரும் ஓரழகன் மனமோகன மதனன் சந்திரபிரபை வாகனனாம் சந்திரபிம்பவதனன் திருப்பாவையும் ராதை அவள் சேவையும் ஏற்றான் அன்பு நோற்றான் அந்த ஏகாந்தனா கோதை திருப்பாவையும் ராதை அவள் சேவையும் ஏற்றான் அன்பு நோற்றான் அந்த ஏகாந்தனா ஒரு பிடி அவள் உண்டவன் அதற்கே தன்னை தந்தவன் அடியார் திருவடி போற்றி அழைத்தாலே வருபவன் சந்திரபிரபை வாகனனாம் சந்திரபிம்பவதனன் உலாவரும் ஓரழகன் மனமோகன மதனன் சந்திரபிரபை வாகனனாம் சந்திரபிம்பவதனன் नारायणाद्रिकृतवास हरे नमस्ते नारायणाखिलजगत्पतये नमस्ते कारुण्यपूर्णकमलापतये नमस्ते कञ्जाक्षरक्षकमनीयतनो नमस्ते ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಮದ್ ವೆಂಕಟೇಶ ದೇವರ ನವರಾತ್ರಿ ಬ್ರಹ್ಮೋತ್ಸವಗಳ ಶುಭ ಸಂದರ್ಭದಲ್ಲಿದೀಗ ಚಂದ್ರಪ್ರಭ ವಾಹನೆಯಲ್ಲಿ ಹೊಳೆಯುತ್ತಿರುವಂತಹ ಶ್ರೀ ಶ್ರೀನಿವಾಸ ದೇವರ ದಿವ್ಯ ದರ್ಶನವನ್ನು ಮಾಡಿಕೊಂಡಿದ್ದೇವೆ. ಆತ್ಮೀಯ ಭಗವದ್ಬಾಂಧವರೇ, ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ ಬಾಲಕೃಷ್ಣನಾಗಿ ಪರಮಾತ್ಮ ಶ್ರೀನಿವಾಸ ಚಂದ್ರನ ಪ್ರಭೆಗಿಂತ ಮಿಗಿಲಾದಂತಹ ಅದ್ಭುತವಾದ ಹೊಳಪಿನಿಂದ ಹೊಳೆಯುತ್ತ ವಿರಾಜಮಾನನಾಗಿ ಚಂದ್ರಪ್ರಭೆ ವಾಹನದಲ್ಲಿ ನಮ್ಮೆಲ್ಲರಿಗೂ ದರ್ಶನವನ್ನು ನೀಡಿದ್ದಾನೆ. ಅವನು ವಾಸ ಮಾಡುವಂತಹ ಈ ಪವಿತ್ರವಾದಂತಹ ಈ ತಿರುಮಲ ಕ್ಷೇತ್ರ ದರ್ಶನ ಮಾತ್ರದಿಂದಲೇ ಸಕಲ ಪಾಪಗಳನ್ನು ಕೂಡ ಪರಿಹರಿಸುವಂತಹದ್ದು. ಅಂತಹ ಪರಮಾತ್ಮನನ್ನು ನಾವೆಲ್ಲರೂ ಕೂಡ ಶರಣು ಬೇಡಬೇಕಾದದ್ದು. ಮಾರ್ಕಂಡೇಯ ಋಷಿಗಳು ಶ್ರೀನಿವಾಸ ದೇವರ ದರ್ಶನಕ್ಕಾಗಿ ಬಂದಿರುವಂತಹ ಕಾಲದಲ್ಲಿ ಇಲ್ಲಿ ತೀರ್ಥಯಾತ್ರೆಗೆ ಬಂದಂತಹ ಮಾರ್ಕಂಡೇಯ ಮಹರ್ಷಿಗಳು ಮೊದಲು ಈ ಕ್ಷೇತ್ರದ ಸಂಪ್ರದಾಯದಂತೆ ವರಾಹದೇವರನ್ನು ದರ್ಶಿಸಿಕೊಂಡು
ಪುಷ್ಕರಣಿ ತೀರದಲ್ಲಿ ವಾಸ ಮಾಡುವಂತಹ ಶ್ರೀನಿವಾಸನನ್ನು ದರ್ಶನ ಮಾಡಿದಾಗ ಭಗವಂತನನ್ನು ಪರಿಪರಿಯ ವಿಧಗಳಲ್ಲಿ ಸ್ತುತಿಸುತ್ತಾರೆ. ಆಗ ಆ ಶ್ರೀನಿವಾಸನಲ್ಲಿ ಶರಣು ಬೇಡುತ್ತಾ, ಶರಣು ವೆಂಕಟೇಶ್ವರ, ಆಶ್ರಿತ ಜನರ ಬಾಧೆಗಳನ್ನು ನೀಗುವವನೇ, ನನ್ನನ್ನು ರಕ್ಷಿಸು, ಆತ್ಮಬಂಧೋ ದಯಾಸಮುದ್ರ ನಿನಗೆ ನಮಸ್ಕಾರವು ಎಂದು ಆ ಭಗವಂತನ ಪಾದ ಪದ್ಮಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾರೆಯಂತೆ. ನಾರಾಯಣಾದ್ರಿಯಲ್ಲಿ ವಾಸ ಮಾಡುವಂತಹ ದೇವನೇ ಶ್ರೀಮನ್ನಾರಾಯಣ ನಿನಗೆ ನಮಸ್ಕಾರ. ಜಗತ್ತಿಗೆಲ್ಲವಕ್ಕೂ ಕೂಡ ಅಧಿಪತಿಯಾದವನೇ, ದಯಾನಿಧಿ ಶ್ರೀಲಕ್ಷ್ಮೀ ಮನೋಹರನಾದಂತಹ ವೆಂಕಟನಾಥನೇ, ಪದ್ಮನೇತ್ರ ಸುಂದರ ಶರೀರ, ನನ್ನನ್ನು ರಕ್ಷಿಸು ಎಂದು ಆ ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಪರಮಾತ್ಮನಲ್ಲಿ ಶರಣಾಗತಿಯನ್ನು ಬೇಡಿಕೊಳ್ಳುತ್ತಾರೆ. ಸಮಸ್ತ ಋಷಿ ಮುನಿಗಳಿಂದಲೂ ಕೂಡ ಸೇವ್ಯಮಾನನಾದಂತಹ ದೇವಾದಿದೇವನು, ವೇದವೇದ್ಯನಾದಂತಹ ಶ್ರೀನಿವಾಸ ಪರಬ್ರಹ್ಮನು ನವರಾತ್ರಿ ಸಂದರ್ಭದಲ್ಲಿ ಅತ್ಯಂತ ವೈಭವದ ಈ ಬ್ರಹ್ಮೋತ್ಸವ ಕಾಲದಲ್ಲಿ ಇದೋ 7ನೆಯ ದಿನವಾದಂತಹ ಇಂದು ಚಂದ್ರಪ್ರಭ ವಾಹನದಲ್ಲಿ ದರ್ಶನ ನೀಡುತ್ತಾನೆ ಪರಮಾತ್ಮ. ಶ್ರೀಭೂ ಒಡೆಯನಾದಂತಹ ಪರಮಾತ್ಮ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಿಕೊಂಡರೆ ಅದು ಮೋಕ್ಷಪ್ರದವೇ ಹೌದು. ಈ ಬ್ರಹ್ಮೋತ್ಸವ ಕಾಲದಲ್ಲಿ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಯಾವ ರೀತಿಯಲ್ಲಿಯಾದರೂ ಕೂಡ ಶ್ರೀನಿವಾಸ ದೇವರ ಸ್ಮರಣ ಕೀರ್ತನಾದಿಗಳನ್ನು ಮಾಡಿದವರಿಗೆ ತಪ್ಪದೆ ಮೋಕ್ಷ ಪ್ರಾಪ್ತಿಯಾಗುವುದು. ಇದು ಈ ತಿರುಮಲ ಕ್ಷೇತ್ರದ ವೈಭವ. ತಿರುಮಲವೆನ್ನುವಂತಹ ಮಾತನ್ನು, ಈ ಕ್ಷೇತ್ರದ ಸ್ಮರಣೆಯನ್ನು ಮನಸ್ಸಿನಲ್ಲಿ ಮಾಡಿಕೊಂಡರೂ ಸಾಕು, ಆ ಪರಮಾತ್ಮ ಶ್ರೀ ವೆಂಕಟೇಶ್ವರನ ದಿವ್ಯ ಮೂರ್ತಿ ನಮ್ಮ ಕಣ್ಗಳ ಮುಂದೆ ನಿಲ್ಲುತ್ತದೆ. ಆ ಭಗವಂತನ ದಿವ್ಯ ಮೂರ್ತಿಯ ದರ್ಶನವನ್ನು ಮಾಡಲಿಕ್ಕಾಗಿ ದೇಶ ದೇಶಗಳಿಂದ, ಅನೇಕ ಪ್ರಾಂತಗಳಿಂದ ಭಕ್ತರೆಲ್ಲರೂ ಕೂಡ ಓಡೋಡಿ ಬರುತ್ತಾರೆ. ಅಂತಹ ಭಕ್ತರನ್ನು ದರ್ಶಿಸಲಿಕ್ಕೆ, ಅಂತಹ ಭಕ್ತರನ್ನು ಸಲಹಲಿಕ್ಕೆ ಭಗವಂತ ಬ್ರಹ್ಮೋತ್ಸವ ಕಾಲದಲ್ಲಿ ಅವರೆಲ್ಲರನ್ನು ನೋಡಲಿಕ್ಕಾಗಿ ತಿರುಮಾಡ ಬೀದಿಗಳಲ್ಲಿ, ರಥ ಬೀದಿಗಳಲ್ಲಿ ಬಂದು ವಿಹಾರವನ್ನು ಮಾಡುತ್ತಾ ಅವರೆಲ್ಲರನ್ನೂ ಕೂಡ ನೋಡುತ್ತಾನೆಯಂತೆ. ಆದರೆ ಇಂದು ಪ್ರಾಪ್ತವಾಗಿರುವಂತಹ ಈ ಒಂದು ಘೋರ ರೋಗದಿಂದಾಗಿ, ಕರೋನಾ ಕಾರಣದಿಂದಾಗಿ ಶ್ರೀನಿವಾಸ ದೇವರ ಈ ಬ್ರಹ್ಮೋತ್ಸವಗಳನ್ನು ಏಕಾಂತದಲ್ಲಿಯೇ ನಿರ್ವಹಿಸಲಾಗುತ್ತಿದೆ. ಆದರೂ ಸಹ ತಿರುಮಲ ತಿರುಪತಿ ದೇವಸ್ಥಾನದ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಮೂಲಕ ತಾವೆಲ್ಲರೂ ಸಹ ಈ ಒಂದು ಅದ್ಭುತವಾದಂತಹ ಬ್ರಹ್ಮೋತ್ಸವದ ದರ್ಶನವನ್ನು ತಮ್ಮ ಮನೆಗಳಲ್ಲೇ ಕುಳಿತುಕೊಂಡು ಮಾಡಲುವಂತಹ ಅತ್ಯದ್ಭುತವಾದ ಅವಕಾಶವನ್ನು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಸಮಸ್ತ ವೇದೈಕ ವೇದ್ಯನಾದಂತಹ ಭಗವಂತ ಶ್ರೀನಿವಾಸನೇ ದಿವ್ಯ ವಿಮಾನದಲ್ಲಿ ಆನಂದ ನಿಲಯದಲ್ಲಿ ವಾಸ ಮಾಡುವಂತಹ ಈ ಪುಣ್ಯಕ್ಷೇತ್ರ ವೆಂಕಟೇಶ ಪ್ರಭುವಿನ ಅತ್ಯಂತ ಅದ್ಭುತವಾದಂತಹ ಒಂದು ಮಹಿಮೆಯನ್ನು ತೋರುವಂತಹ ಕ್ಷೇತ್ರ. ಸದಾ ಸಮಸ್ತ ಭಕ್ತರಿಂದಲೂ ಕೂಡ ಸೇವ್ಯಮಾನನಾದಂತಹ ಪರಮಾತ್ಮ ಶ್ರೀನಿವಾಸನ ದಿವ್ಯ ವೈಭವವನ್ನು ಸ್ಮರಿಸಿಕೊಳ್ಳುತ್ತಾ ನಾವೂ ಸಹ ಈ ಬ್ರಹ್ಮೋತ್ಸವದಲ್ಲಿ ಭಾಗಿಯಾಗುವಂತಹ ಅದ್ಭುತವಾದ ಅವಕಾಶವನ್ನು ಪಡೆದುಕೊಂಡಿದ್ದಕ್ಕಾಗಿ ನಾವೆಲ್ಲರೂ ಕೂಡ ಆ ಪರಮಾತ್ಮನಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಹೇಳಿಕೊಳ್ಳಬೇಕು. ಸೃಷ್ಟಿ ಮೂರರೊಳಗೆ ನೀನೆ ಕಷ್ಟಪಡಿಸುವರೇನು, ನಷ್ಟತನವ ನೋಡಬೇಕೋ ದೃಷ್ಟಿಸಿ ನೋಡೋದಯಾಳೋ ಎನ್ನುತ್ತಾ ಜೀವಕೋಟಿ ಸಂಕುಲವೇ ಆತನ ಅಧೀನವಾಗಿರಲಿಕ್ಕೆ ಆ ಶ್ರೀಕೃಷ್ಣನನ್ನು, ಶ್ರೀನಿವಾಸನನ್ನು, ಭಗವಂತನನ್ನು ಪ್ರಾರ್ಥನೆ ಮಾಡುವುದು. ಎಲ್ಲವೂ ಕೂಡ ಸ್ವಾಮಿ ನಿನ್ನ ಅಧೀನವಾಗಿಯೇ ಇದೆ, ನೀನೇ ಮಾತಾ, ನೀನೇ ಪಿತನಾಗಿರುವೆ, ನನಗೆ ಸಮಸ್ತ ಬಾಂಧವ್ಯಗಳು ಕೂಡ ನಿನ್ನೊಡನೆಯೇ ಇವೆ ಎಂದು ಆ ಭಗವಂತನಲ್ಲಿಯೇನೆ ಎಲ್ಲ ರೀತಿಯಾದಂತಹ ಸಂಬಂಧಗಳನ್ನು ಹೊಂದಿರುವ ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾಗ್ರಹಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ ಎನ್ನುತ್ತಾ ಸ್ವಾಮಿ ನನಗೆ ತಾಯಾದರೂ ತಂದೆಯಾದರೂ ಬಂಧು ಬಳಗವಾದರೂ ಎಲ್ಲವೂ ನೀನೇ ಎಂದು ಪರಿಪೂರ್ಣವಾಗಿ ಅವನಲ್ಲಿ ಶರಣು ಬೇಡುವಂತಹ ಭಕ್ತನನ್ನು ಹಿಂದೆಂದಿಗೂ ಕೂಡ ಕೈ ಬಿಡುವುದಿಲ್ಲ ನಮ್ಮ ತಿರುಪತಿಯ ತಿಮ್ಮಪ್ಪ. ಅಂತಹ ತಿಮ್ಮಪ್ಪನ ದರ್ಶನಕ್ಕಾಗಿ ಬಂದಿರುವಂತಹ ಭಾಗವತಾದಿಗಳೆಲ್ಲರೂ ಕೂಡ ಭಗವಂತನನ್ನು ಅತ್ಯದ್ಭುತವಾದಂತಹ ರೀತಿಯಲ್ಲಿ ಸ್ತುತಿಸಿ ಕೊಂಡಾಡಿದ್ದಾರೆ, ಅವನ ಮಹಿಮೆಗಳನ್ನು ಹಾಡಿದ್ದಾರೆ. ಪುಟ್ಟ ಮಗುವಾಗಿ ಅವನನ್ನು ದರ್ಶನ ಮಾಡಿಕೊಂಡು, ಮಗುವಾಗಿ ಅವನು ಕೃಷ್ಣನಾಗಿ ಬಂದಾಗ ತೋರಿದಂತಹ ಬಾಲಲೀಲೆಗಳನ್ನು ಸ್ಮರಣೆ ಮಾಡಿಕೊಂಡು ಅಲೌಕಿಕವಾದಂತಹ ಆನಂದವನ್ನು ಹೊಂದುತ್ತಾ ಅವನ ದಶಾವತಾರದ ಮಹಿಮೆಯನ್ನು ಸ್ಮರಿಸಿಕೊಳ್ಳುತ್ತಾ ಆನಂದದಲ್ಲಿ ತೇಲಿಯಾಡಿದ್ದಾರೆ ಹರಿದಾಸರುಗಳು, ಭಾಗವತರು, ಋಷಿ ಮುನಿಗಳು ಇವರೆಲ್ಲರೂ ಕೂಡ. ಆ ಭಗವಂತನೊಡನೆ ಇರುವಂತಹ ಸಂಬಂಧವನ್ನು ಮತ್ತಷ್ಟು ದೃಢಪಡಿಸಿಕೊಳ್ಳುತ್ತಾ ಅವನೊಂದಿಗೆ ಹೊರತುಪಡಿಸಿ ಯಾರನ್ನೂ ಕೂಡ ಸಂಬಂಧಿಕರಾಗಿ ಒಪ್ಪುತ್ತಲೇ ಇರಲಿಲ್ಲ ಅವರೆಲ್ಲರೂ ಕೂಡ. ಹಾಗಾಗಿ ಅವನ ಪಾದಗಳನ್ನೇ ನಿತ್ಯ ಹಿಡಿದುಕೊಂಡು ಅವನ ಒಂದು ಸಭಕ್ಷಮದಲ್ಲೇ ನಿತ್ಯ ವಾಸವನ್ನು ಮಾಡಬೇಕೆನ್ನುವಂತಹ ಹಂಬಲದಿಂದ ಇವರೆಲ್ಲರೂ ಕೂಡ ಅವನ ಪಾದಗಳನ್ನೇ ಬಿಗಿಯಾಗಿ ಹಿಡಿದುಕೊಂಡು ಅವನ ಸೇವೆಯಲ್ಲಿ ನಿರತರಾಗಿದ್ದರು. ನಾವೂ ಸಹ ತಿರುಮಲೇಶನನ್ನು ಸೇವಿಸಿಕೊಂಡು ಕೃತಾರ್ಥರಾಗೋಣ. ಇದೋ ವೀಕ್ಷಿಸಿ.
वेङ्कटेशं ननातो ननात सदा वेङ्कटेशं स्मरामि स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ प्रियं वेङ्कटेश प्रयच्छ प्रयच्छ चन्द्रन तीर्थलं तिगळ्बवने चन्द्रप्रभയിൽ വരുபவனே चन्द्रन तीर्थलं तिगळ्बवने चन्द्रप्रभയിൽ വരുபவனே மந்திர காந்தியில் மனதை ஈர்த்திடும் மலைய பெருமாளே மந்திர காந்தியில் மனதை ஈர்த்திடும் மலைய பெருமாளே चन्द्रन तीर्थलं திகழ்பவனே चन्द्रप्रभயில் வருபவனே चन्द्रन तीर्थलं திகழ்பவனே चन्द्रप्रभயில் வருபவனே மந்திர காந்தியில் மனதை ஈர்த்திடும் மலைய பெருமாளே அந்தர வெளியின் சுடர்முகனே ஆனந்தம் தரும் அற்புதனே அந்தர வெளியின் சுடர்முகனே ஆனந்தம் தரும் அற்புதனே ஆயர்பாடியின் கோலம் தரித்த அதிசய கண்ணனே ஆயர்பாடியின் கோலம் தரித்த அதிசய கண்ணனே அதிசய கண்ணனே அதிசய கண்ணனே ನಂದನಂದನ ನವನಿತ ಗೋವಿಂದ ನಂದನಂದನ ನವನಿತ ಗೋವಿಂದ ನಂದನಂದನ ನವನಿತ ಗೋವಿಂದ ನಂದನಂದನ ನವನಿತ ಗೋವಿಂದ चन्द्रन तीर्थलं திகழ்பவனே चन्द्रप्रभயில் வருபவனே चन्द्रन तीर्थलं திகழ்பவனே चन्द्रप्रभயில் வருபவனே மந்திர காந்தியில் மனதை ஈர்த்திடும் மலைய பெருமாளே மந்திர காந்தியில் மனதை ஈர்த்திடும் மலைய பெருமாளே உயிரை காட்டிடும் உத்தமனே உலகோர் மயங்கிட செய்பவனே உயிரை காட்டிடும் உத்தமனே உலகோர் மயங்கிட செய்பவனே ஒய்யாரம் முடி சூடிய அழகுடன் உலவிட செல்பவனே ஒய்யாரம் முடி சூடிய அழகுடன் உலவிட செல்பவனே நெய்யும் வெண்ணையும் உண்டவனே நேமியை வாயில் கொண்டவனே நெய்யும் வெண்ணையும் உண்டவனே நேமியை வாயில் கொண்டவனே மெய்யில் உயிரா மெய்யில் உயிராய் மேனியில் கலந்த வெங்கடநாயகனே மெய்யில் உயிராய் மேனியில்
ನವನಿದ ಗೋವಿಂದ ನಂದ ನಂದಲಾಲ நவனித கோவிந்தா. சந்திரன் திருத்தலம் திகழ்பவனே சந்திர பிரபையில் வருபவனே சந்திரன் திருத்தலம் திகழ்பவனே சந்திர பிரபையில் வருபவனே மந்திர காந்தியில் மனதை ஈர்த்திடும் மலைய பெருமாளே மந்திர காந்தியில் மனதை ஈர்த்திடும் மலைய பெருமாளே பட்டுடை உடுத்திய பாலகனே பரிமள சந்தன மலையானே பட்டுடை உடுத்திய பாலகனே பரிமள சந்தன மலையானே பார்க்கடல் வண்ண பேரொளியாகிய சந்திரமாயவனே பார்க்கடல் வண்ண பேரொளியாகிய சந்திரமாயவனே எட்டினும் எழுத்தில் உரைபவனே ஏகாந்தமாய் நிறைபவனே எட்டினும் எழுத்தில் உரைபவனே ஏகாந்தமாய் நிறைபவனே என்றும் அடியாரின் ನವನೀತ ವಿಲಿಪ್ತಾಂಗೋ ನವನೀತ ನಟೋ ನಘಃ ನವನೀತ ನವಾಹಾರೋ ಮುಚುಕುಂದ ಪ್ರಸಾದಕಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ದೇವಕೀನಂದನನಾದಂತಹ ಶ್ರೀಕೃಷ್ಣನಾಗಿ ಶ್ರೀನಿವಾಸ ದೇವರು ಇದೋ ದರ್ಶನ ನೀಡುತ್ತಿದ್ದಾರೆ ಸಮಸ್ತ ಭಗವದ್ಭಕ್ತರಿಗೂ ಸಹ. ಆತ್ಮೀಯ ಭಗವದ್ಬಾಂಧವರೇ, ಏಕಾಂತದಲ್ಲಿ ನಡೆಯುತ್ತಿರುವಂತಹ ಶ್ರೀ ಶ್ರೀನಿವಾಸ ದೇವರ ನವರಾತ್ರಿ ಬ್ರಹ್ಮೋತ್ಸವ ಕಾಲದಲ್ಲಿ ಚಂದ್ರಪ್ರಭ ವಾಹನ ಸೇವೆಯಲ್ಲಿ ದರ್ಶನವಿತ್ತಂತಹ ಶ್ರೀ ಶ್ರೀನಿವಾಸ ದೇವರು ಆಲಯದಲ್ಲಿನ ಸಂಪಂಗಿ ಪ್ರಾಕಾರದ ಹೊರಗಡೆ ಇರುವಂತಹ ಈ ಕಲ್ಯಾಣೋತ್ಸವ ಮಂಟಪದಿಂದ ಇದೋ ಹೊರಟಿದ್ದಾರೆ ಸ್ವಾಮಿ ಶ್ರೀನಿವಾಸ ದೇವರು ರಂಗನಾಯಕ ಮಂಟಪಕ್ಕೆ. ಶ್ರೀ ಶ್ರೀನಿವಾಸ ದೇವರ ಅತ್ಯದ್ಭುತವಾದಂತಹ ವೈಭವದ ದರ್ಶನವನ್ನು ನಾವೆಲ್ಲರೂ ಈ ಸಂದರ್ಭದಲ್ಲಿ ಮಾಡಿಕೊಳ್ಳುತ್ತಿದ್ದೇವೆ. ಏಕಶ್ಲೋಕಿ ಭಾಗವತವು ಹೇಳುತ್ತದೆ, ಅದೌ ದೇವಕೀ ದೇವಿ ಗರ್ಭಜನನಂ ಗೋಪೀಗೃಹೇ ವರ್ಧನಂ ಮಾಯಾಪೂತನಿ ಜೀವಿತಾಪಹರಣಂ ಗೋವರ್ಧನೋದ್ಧಾರಣಂ ಕಂಸಚ್ಛೇದನ ಕೌರವಾದಿಹನನಂ ಕುಂತೀಸುತಾಃ ಪಾಲನಂ ಏತದ್ಭಾಗವತಂ ಪುರಾಣ ಕಥಿತಂ ಶ್ರೀಕೃಷ್ಣ ಲೀಲಾಮೃತಂ ಎನ್ನುತ್ತ ದೇವಕೀ ದೇವಿಯ ಗರ್ಭದಲ್ಲಿ ಚತುರ್ಭುಜನಾಗಿ ಜನಿಸಿದಂತಹ ಪರಮಾತ್ಮ, ಶಂಖಚಕ್ರ ಗದಾ ಪದ್ಮಗಳಿಂದ ದರ್ಶನವಿತ್ತಂತಹ ದೇವದೇವ ಗೋಪೀಗೃಹೇ ವರ್ಧನಂ ಯಶೋದಾತನೆಯನಾಗಿ ಬೆಳೆಯುತ್ತಾನೆ. ಮಾಯಾಪೂತನಿ ಜೀವಿತಾಪಹರಣಂ, ಮಾಯಾಪೂತನಿ ಬಂದು ಶ್ರೀಕೃಷ್ಣನನ್ನು ಅಸುನೀಗಲಿಕ್ಕಾಗಿ ಬಂದಂತಹ ಪೂತನಿಯು ಆ ಶ್ರೀಕೃಷ್ಣನೇ ಅವಳ ಪ್ರಾಣವನ್ನು ಹೀರಿಬಿಟ್ಟಾಗ ಅವಳೊಂದು ಮೋಕ್ಷವನ್ನೇ ಪಡೆಯುವಂತಹವಳಾಗುತ್ತಾಳೆ. ಹಾಗೆ ಅವಳ ಜೀವಿತವನ್ನು ಅಪಹಾರ ಮಾಡಿದಂತಹ ಪರಮಾತ್ಮ ಗೋವರ್ಧನೋದ್ಧಾರಣಂ, ಗೋವರ್ಧನ ಗಿರಿಯನ್ನೆತ್ತಿ ಸಮಸ್ತ ಗೋಪಗೋಪಿಯರನ್ನು ಗೋಗಳನ್ನು ಎಲ್ಲರನ್ನೂ ರಕ್ಷಣೆ ಮಾಡುತ್ತಾನೆ. மலைவாசனே வெங்கட காண பாட்டெடுத்து பாடி வந்தோம் மூலவனே ஏழுமலை வாசனே
அமரர்க்கு எய்தாத ஆண்டத்திருப்பேர் நிவாழ்ந்து ஓத்தங்கோடாவே எங்கும் மாறல் காயாய் வாழ்ந்துவா திருநீல நின்று திகழ்கின்றா नमः कृष्णाय हरये परस्मै ब्रह्मरूपिणे नमो भगवते तस्मै विष्णवे परमात्मने सर्वभूतशरण्याय सर्वज्ञाननमो नमः वासुदेवाय भक्तानां सर्वकामप्रदायिने ವೆಂಕಟಾದ್ರಿಯಲ್ಲಿ ಅವತಾರ ಮಾಡಿರತಕ್ಕಂತಹ ಶ್ರೀಮನ್ನಾರಾಯಣನು ಬ್ರಹ್ಮರುದ್ರಾದಿಗಳಿಂದ ಸ್ತುತಿಸಲ್ಪಟ್ಟಿರುವಂತಹ ಪರಮಾತ್ಮನು ಆ ಸ್ವಾಮಿಯನ್ನು ಕಂಡಾಗ ಮಹರ್ಷಿಗಳೆಲ್ಲರೂ ಕೂಡ ಸ್ವಾಮಿಯನ್ನು ಈ ರೀತಿಯಲ್ಲಿ ಸ್ತುತಿ ಮಾಡುತ್ತಾರೆ. ಹೇ ಶ್ರೀಕೃಷ್ಣ, ಶ್ರೀಹರಿ,
ನಿನಗೆ ನಮಸ್ಕಾರ. ಪರಬ್ರಹ್ಮ ಸ್ವರೂಪನೇ, ಷಡ್ಗುಣ ಪೂರ್ಣನೇ, ಪರಮಾತ್ಮನೇ, ವಿಷ್ಣುದೇವ ವಿಶ್ವವ್ಯಾಪಿ ನಿನಗೆ ನಮಸ್ಕಾರವೆಂದು ಆ ಶ್ರೀಕೃಷ್ಣನೇ ತಾನಾಗಿ ನೆಲೆಸಿರತಕ್ಕಂತಹ ಶ್ರೀನಿವಾಸನ ದರ್ಶನವನ್ನು ಮಾಡಿಕೊಂಡಾಗ ಮಹರ್ಷಿಗಳು ಈ ರೀತಿಯಲ್ಲಿ ಸ್ತುತಿಯನ್ನು ಮಾಡುತ್ತಾರೆಯಂತೆ. ಹಿಂದೆ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಬರುವಂತಹ ಒಂದು ಘಟ್ಟವನ್ನು ನೋಡುತ್ತೇವೆ. ಅಲ್ಲಿ ಸೀತಾನ್ವೇಷಣೆಗಾಗಿ ಬಂದಿರುವಂತಹ ಹನುಮಂತ ದೇವರಿಗೆ ಆ ಲಂಕಾನಗರಕ್ಕೆ ಬಂದಿರುವಾಗ ಸೀತಾನ್ವೇಷಣೆಗೆ ಅತ್ಯಂತ ಸುಲಭವಾದಂತಹ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ಮಾಡಿಸಲಿಕ್ಕಾಗಿ ಚಂದ್ರನು ಸಹ ಸಹಾಯವನ್ನು ಮಾಡುತ್ತಾನೆಯಂತೆ. ಸಹಸ್ರ ಕಿರಣಗಳಿಂದ ಉಜ್ವಲನಾಗಿ ಬೆಳಗುತ್ತಾ ಹನುಮಂತ ದೇವರಿಗೆ ಅಂದು ಸೀತಾನ್ವೇಷಣೆಯಲ್ಲಿ ಸಹಾಯವನ್ನು ಮಾಡಿದ್ದಾನೆಯಂತೆ ಚಂದ್ರನು. ಈ ವಿಷಯವನ್ನು ವಾಲ್ಮೀಕಿ ಋಷಿಗಳು ವರ್ಣಿಸುತ್ತಾರೆ. ಈ ಕಾರಣದಿಂದಲೇ ಭಗವಂತ ಶ್ರೀನಿವಾಸನಾಗಿ ಬಂದಿರುವಂತಹ ಈ ಸಂದರ್ಭದಲ್ಲಿ, ಈ ಕಲಿಯುಗದಲ್ಲಿ, ಈ ಬ್ರಹ್ಮೋತ್ಸವ ಕಾಲದಲ್ಲಿ ಪರಮಾತ್ಮನನ್ನು ಆ ಚಂದ್ರನು ಸೇವಿಸಿಕೊಳ್ಳುವಂತಹ ಭಾಗ್ಯ ಅದನ್ನು ಸ್ವಾಮಿ ಶ್ರೀನಿವಾಸ ಚಂದ್ರನಿಗೆ ನೀಡಿದ್ದಾನೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಸೂರ್ಯಚಂದ್ರರೇ ಕಣ್ಣುಗಳಾಗಿ ಹೊಂದಿರತಕ್ಕಂತಹ ಪರಮಾತ್ಮ ಶ್ರೀನಿವಾಸ ಪರಬ್ರಹ್ಮನು ನೆಲೆಸಿರತಕ್ಕಂತಹ ಆನಂದ ನಿಲಯ ಗೋಪುರದ ದರ್ಶನವನ್ನು ಮಾಡಿಕೊಳ್ಳುತ್ತಿದ್ದೀರಿ. ಆತ್ಮೀಯ ಭಗವದ್ಬಾಂಧವರೇ, ಈ ಶ್ರೀಕೃಷ್ಣನಿದ್ದಾನೆಯಲ್ಲ, ಇವನಿರುವಡೆಯೆಲ್ಲ ಆನಂದವೇ ತುಂಬಿರುತ್ತದೆ. ಯಾಕೆ ಎಂದರೆ ನ ಎನ್ನುವಂತಹ ಶಬ್ದವು ಆನಂದ ಎಂಬ ಅರ್ಥವನ್ನು ಕೊಡುವುದಾಗಿದೆ. ಹಾಗಾಗಿ ಕೃಷ್ಣ ಶಬ್ದವು ಅಸ್ತಿತ್ವಕ್ಕೆ ಕಾರಣವಾದರೆ ಈ ಣ ಎನ್ನುವಂತಹ ಶಬ್ದವು ಆನಂದವನ್ನೇ ಸೂಚಿಸುತ್ತದೆ. ಹಾಗಾಗಿ ಕೃಷ್ಣ ಶಿಶುರೂಪವನ್ನು ಹೊಂದಿ ತನ್ನ ಬಾಲಲೀಲೆಗಳನ್ನು ತೋರಿದಂತಹ ಭಗವಂತ ಅವನೆಲ್ಲೆಲ್ಲಿ ಇದ್ದರೆ ಅವನಿದ್ದಡೆ ಎಲ್ಲವೂ ಕೂಡ ಆನಂದ ಸಂತೋಷಗಳೇ ಇರುತ್ತಿತ್ತು. ಮಗುವಿನ ಮುದ್ದಾದ ತುಂಟತನ, ತಾಯಿಯ ಪ್ರೀತಿಯನ್ನು ತೋರಿಸಲು ಮಗುವಾಗಿದ್ದಂತೆ ನಟನೆ ಮಾಡಿ ಈ ಲೋಕಕ್ಕೆ ತೋರಿಸಿದ್ದಾನೆ ಆ ಶ್ರೀಕೃಷ್ಣ. ಅಂತಹ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ನಾವು ಸ್ಮರಿಸಿಕೊಂಡು ಕೃತಾರ್ಥರಾಗಲಿಕ್ಕಾಗಿಯೇ ಈ ಚಂದ್ರಪ್ರಭ ವಾಹನ ಸೇವೆಯ ದಿನದಂದು ಪರಮಾತ್ಮ ಶ್ರೀನಿವಾಸ ಬಾಲಕೃಷ್ಣನ ರೂಪದಲ್ಲಿ ನಮ್ಮೆಲ್ಲರಿಗೂ ದರ್ಶನ ನೀಡಿದ್ದಾನೆ. ಪುರಂದರದಾಸರು ತಮ್ಮ ಕೃತಿಯೊಂದಲ್ಲಿ ಹೇಳುತ್ತಾರೆ, ಬಣ್ಣಿಸಿ ಮಕ್ಕಳ ಕರೆದು ಬೆಣ್ಣೆಯುಣಿಸಿದೆ, ಚಿಣ್ಣಿಕೋಳು ಚೆಂಡು ಬುಗುರಿಗಜ್ಜುಗವಾಡಿದೆ, ಕಣ್ಣ ಸನ್ನೆ ಮಾಡಿ ಅವರ ಕಾಕು ಮಾಡಿದೆ, ಮಣ್ಣು ತಿಂದು ಬಾಯೋಳು ಬ್ರಹ್ಮಾಂಡ ತೋರಿದೆ ಎನ್ನುತ್ತಾರೆ. ಯಶೋದೆಗೆ ಕಂದನಾದಂತಹ ಶ್ರೀಕೃಷ್ಣನು ಬೆಣ್ಣೆಯನ್ನು ಎಲ್ಲ ತನ್ನ ಸ್ನೇಹಿತರಿಗೆ ಉಣಿಸುತ್ತಾನೆ. ಅವರೊಂದಿಗೆ ಚಿತ್ರದ ಆಟಗಳನ್ನಾಡುತ್ತಾನೆ. ಕಣ್ಣ ಸನ್ನವನ್ನು ಮಾಡು ಅವರೆಲ್ಲರಿಗೂ ಕೂಡ ಬೆಣ್ಣೆ ಕದ್ದುಕೊಂಡು ಹೋಗಲು ಹೇಳುತ್ತಾನೆ. ಅಷ್ಟೇ ಅಲ್ಲದೆ ಮಣ್ಣನ್ನು ಮೆದ್ದು ಬಾಯಲ್ಲಿ ಆ ಯಶೋದೆಗೆ ಸಮಸ್ತ ವಿಶ್ವವನ್ನೇ ತನ್ನ ಬಾಯಲ್ಲಿ ತೋರಿಸುತ್ತಾನೆ. ತಾನು ಸೃಷ್ಟಿಸಿರುವ ಇಡೀ ಸಮಸ್ತ ಚರಾಚರವೂ ನನ್ನೊಳಗೇ ತುಂಬಿದೆ ಮತ್ತು ಎಲ್ಲದರಲ್ಲೂ ನಾನೂ ಇದ್ದೇನೆ. ನನ್ನ ಆಸರೆ ರಕ್ಷಣೆಗಳಿಗಲ್ಲದೆ ಯಾವೊಂದು ಜೀವಿಯೂ ಕೂಡ ವಸ್ತುವಿನ ಅಸ್ತಿತ್ವವೂ ಕೂಡ ಇರುವುದಿಲ್ಲ ಎಂದು ಲೋಕಕ್ಕೆ ಪ್ರಕಟಪಡಿಸಲಿಕ್ಕಾಗಿಯೇ ಪರಮಾತ್ಮ ಶ್ರೀಕೃಷ್ಣ ಆ ರೀತಿಯಾಗಿ ಬಾಲಲೀಲೆಯನ್ನು ತೋರುತ್ತಾನೆಯಂತೆ. ಅಷ್ಟೇ ಅಲ್ಲ, ಗೊಲ್ಲರ ಮನೆಗೆ ನೀನು ಮೆಲ್ಲಗೆ ಹೋಗಿ ಚೆಲ್ಲಿಪಾಲು ಮೊಸರು ಬೆಣ್ಣೆ ಸೂರು ಮಾಡಿದೆ, ವಲ್ಲಭೆಯರು ಕೂಡ ನೀನು ಸರಸವಾಡಿದೆ, ಮೆಲ್ಲ ಮೆಲ್ಲಗೆ ಅರಳ ಮುಡಿಗೆ ಮುಡಿಸಿದೆ ಎನ್ನುತ್ತಾ ಆ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ಪುರಂದರದಾಸರು ಸ್ಮರಿಸಿಕೊಳ್ಳುತ್ತಾರೆ. ನಗುವರಲ್ಲೋ ರಂಗಯ್ಯ ನಿನ್ನ ಆಟವ ಕಂಡು ಹಗರಣವಾಗಿದೆ ಎನಗೆ ನಿಗಮ ಗೋಚರನೆ ಎನ್ನುತ್ತಾ ನಿಗಮ ಗೋಚರನಾದಂತಹ ಪರಮಾತ್ಮ ಭಕ್ತರು ಬೇಡಿದ ಇಷ್ಟಾರ್ಥಗಳೆಲ್ಲವನ್ನೂ ನೀಡಿ ಅವರನ್ನು ಸಂರಕ್ಷಣೆ ಮಾಡುವಂತಹ ಜಗದೊಡೆಯನಾದ ಆ ಶ್ರೀಕೃಷ್ಣನೇ ಶ್ರೀನಿವಾಸನಾಗಿ ನೆಲೆಸಿರತಕ್ಕಂತಹ ಈ ವೆಂಕಟಾಚಲ ಕ್ಷೇತ್ರದಲ್ಲಿ ಅವನ ಲೀಲೆಗಳನ್ನು ಸ್ಮರಿಸಿಕೊಳ್ಳುವಂತಹ ಸೌಭಾಗ್ಯ ನಮ್ಮೆಲ್ಲರ ಪಾಲಿಗೆ ಎಂದು ಒದಗಿ ಬಂದಿದೆ. ಈ ನವರಾತ್ರಿ ಬ್ರಹ್ಮೋತ್ಸವಗಳ ಕಾಲದಲ್ಲಿ ಸಮಸ್ತ ಭಗವದ್ಭಕ್ತರೂ ಕೂಡ ಭಗವಂತನನ್ನು ವಿವಿಧ ರೀತಿಯಾದಂತಹ ಈ ವಾಹನ ಸೇವೆಗಳಲ್ಲೂ ದರ್ಶಿಸಿಕೊಂಡು ಆ ಪರಮಾತ್ಮನನ್ನು ಶ್ರೀದೇವಿ ಭೂದೇವಿ ಸಹಿತನಾದಂತಹ ಶ್ರೀನಿವಾಸ ಪರಬ್ರಹ್ಮನನ್ನು ದರ್ಶಿಸಿಕೊಂಡು ನಾವೆಲ್ಲರೂ ಕೂಡ ಮಹಾಭಾಗ್ಯವನ್ನೇ ಹೊಂದಿದ್ದೇವೆ. ನಮ್ಮ ಸಮಸ್ತ ಕಾಮಕ್ರೋಧಾದಿ ಸಮಸ್ತ ದುರ್ಗುಣಗಳನ್ನು ಹೋಗಲಾಡಿಸಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿಟ್ಟು ನಡೆಸುವಂತಹ ಜಗದ್ಗುರುವೇ ನಮ್ಮ ಪರಮಾತ್ಮ ಶ್ರೀಕೃಷ್ಣ. ಅವನೇ ಶ್ರೀನಿವಾಸ ಪರಬ್ರಹ್ಮನಾಗಿ ಇಲ್ಲಿ ನೆಲೆಸಿದ್ದಾನೆ. ಗೊಲ್ಲರ ಮನೆಗೆ ಹೋಗಿ ಬೆಣ್ಣೆಯನ್ನು ಕದ್ದು ತಿಂದವನು ಇವನು ಈ ಕೃಷ್ಣ. ಆಗ ಬೆಣ್ಣೆ ಹಾಲು ಮೊಸರುಗಳ ಕುಡಿಕೆಯೊಡೆದು ಮೈಮೇಲೆಲ್ಲ ಚೆಲ್ಲಿಕೊಂಡವನು ಆ ಕೃಷ್ಣ. ತನ್ನನ್ನು ಪ್ರೀತಿಸಿದವರ ಮನೆಯ ಹಾಲು ಮೊಸರು ಬೆಣ್ಣೆ ಎಂದರೆ ಬಹಳ ರುಚಿ, ಹೊಸದಾದ ರುಚಿ ಅವನಿಗೆ. ಅಂದರೆ ಸದಾಕಾಲವೂ ತಿನ್ನುತ್ತಿರುವಂತಹದ್ದೇ ಆದರೂ ಸ್ವಲ್ಪವೂ ಬೇಸರ ಪಡೆದೆಯೇ ಸೇವಿಸುವಂತಹವನು ಅವನೇ ಇವನು ಕೃಷ್ಣನು. ಅದನ್ನು ಕದಿಯುವಂತೆ ಮಹಾನಾಟಕವಾಡುವಂತಹ ಮಹಾನ್ ನಟನನೇ ಇವನು. ಜಗನ್ನಾಟಕ ಸೂತ್ರಧಾರಿಯಲ್ಲವೇ ಈ ಕೃಷ್ಣ. ಹಾಗಾಗಿ ಅಂತಹ ನಾಟಕಗಳನ್ನು ಮಾಡಿದ್ದಾನೆ. ಅದನ್ನು ಹಾಗೆ ಕದ್ದರೂ ಸಹ ಅವನು ಕಳ್ಳನಲ್ಲ.
ಯಾಕೆಂದರೆ ಭಗವಂತನು ದೋಷದೂರ, ನಿರ್ದೋಷಿ, ಸದ್ಗುಣ ಸಂಪನ್ನನೆಂಬುದಾಗಿ ವೇದೋಪನಿಷತ್ತುಗಳು ಇತರ ವೈದಿಕ ಶಾಸ್ತ್ರ ಗ್ರಂಥಗಳೆಲ್ಲವೂ ಕೂಡ ಸಾರುತ್ತಿವೆ. ಅದೇ ರೀತಿ ನಾವು ಅನನ್ಯ ಭಕ್ತಿಯಿಂದ ಅವನನ್ನು ಸೇವಿಸಿದ್ದೇ ಆದಲ್ಲಿ ಬೆಣ್ಣೆಯಂತೆಯೇ ಅವನು ನಾವು ಮಾಡಿರುವ ಸಕಲ ಪಾಪ ರಾಶಿಗಳನ್ನು ಕೂಡ ಕದಿಯುತ್ತಾನೆ. ಅನನ್ಯ ಭಕ್ತರು ಅವನಿಗೆ ಅರ್ಪಿಸುವಂತಹ ನಿಷ್ಕಾಮ ಭಕ್ತಿಗೆ ಆತನ ಮನಸ್ಸು ಬೆಣ್ಣೆಯಂತೆ ಕರಗಿ ಹೋಗುತ್ತದೆ. ಕೂಡಲೇ ಅವನು ಭಕ್ತರ ವಶವಾಗಿ ಬಿಡುತ್ತಾನೆ. ಇಂತಹ ಬೆಣ್ಣೆಯಂತಹ ನನ್ನ ಮನಸ್ಸನ್ನೇ ಕದಿಯುವ ಕಳ್ಳನನ್ನು ನಾವು ಮನಸ್ಸಿನಲ್ಲಿ, ಹೃದಯದಲ್ಲಿ ಸ್ಥಾಪಿಸಿಕೊಂಡು ಪೂಜಿಸುತ್ತೇವೆ. ಅದಕ್ಕಾಗಿಯೇ ಮನಃಕಾರಕನಾದ ಚಂದ್ರನ ವಾಹನದಲ್ಲಿ ಬಂದು ಭಗವಂತ ನಮ್ಮ ಮನಸ್ಸುಗಳನ್ನು ತನಗೆ ಅರ್ಪಿಸಬೇಕೆನ್ನುವಂತಹ ಸೂಚನೆಯನ್ನು ನಮಗೆ ಮಾಡಿ ನಮ್ಮೆಲ್ಲರನ್ನೂ ಕೂಡ ಉದ್ಧಾರ ಮಾಡಲಿಕ್ಕಾಗಿಯೇ ಭಗವಂತ ಈ ವಿಶೇಷ ಉತ್ಸವ ಕಾಲದಲ್ಲಿ ಹೀಗೆ ದರ್ಶನ ನೀಡಿ ನಮ್ಮನ್ನು ಉದ್ಧಾರ ಮಾಡುತ್ತಿದ್ದಾನೆ. ಇದೋ ವೀಕ್ಷಿಸೋಣ ಶ್ರೀ ಶ್ರೀನಿವಾಸನ ಈ ಬ್ರಹ್ಮೋತ್ಸವದ ದರ್ಶನವನ್ನು. ಶ್ರೀ ವೆಂಕಟನಾಥನೇ ಗೋವಿಂದ, ಶ್ರೀ ಶ್ರೀನಿವಾಸನೇ ಗೋವಿಂದ, ಶ್ರೀ ಏಳುಮಲೈ ವಾಸನೇ ಗೋವಿಂದ, ತಿರುಪತಿ ವೆಂಕಟಾಚಲಪತಿக்கு
प्रसुप्तां सञ्जीवयति अखिलशक्तिधरः सदा अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं नमो भगवते पुरुषाय तुभ्यं